ಬುತ್ತಿ ಒಳಗೆ ಉದ್ಭವಲಿಂಗ ಆಗಿದ್ರಿ. ಇದೇನು ಹಂಗ ಅಲ್ಲಿ ಗುಡಿ ಕಟ್ಟಿ ಏನು ಮಾಡಿದಂಥ ಪವನ ಅಲ್ಲ, ಉದ್ಭವಲಿಂಗ ಇದ್ರಿ. ಮತ್ತು ಇಲ್ಲಿ ಯಾರು ಭಕ್ತಿಲಿ ಬರ್ತಾರಲ್ಲ ಅವ್ರ ಜನ ಪವನ ಆಗ್ಯಾವ್ರಿ. ಮತ್ತು ಯಾರು ದುಷ್ಟದಿಂದ ಬಂದಾರಲ್ಲ ಅವ್ರು ಸಂಹಾರ ಆಗ್ಯಾರ. ಮತ್ತೊಂದು ಹೆಂಗೈತ್ರಿ, ಇಲ್ಲಿ ಅಲ್ಲಿಂದ ಹಿಂಕಾಯ ಹೇಳಿದಂಥ ನಮ್ಮ ಒಂದು ಇತರ ಕಾರ್ಯಕ್ರಮ ಬಂದು ಇಲ್ಲಿ ನೆನೆಸಿ ಅವರು ಒಂದು ಆತ್ಮಹತ್ಯೆ ಹೇಳಿದಾರಲ್ಲ ಸ್ಟೋರಿ ರೀ. ಅದೇ ರೀತಿ ಇಲ್ಲಿ ಮುಂದೆ ಈಗ ಬರುವಂಥ ಭಕ್ತಾದಿಗಳು ಯಾರು ಬರ್ತಾ ಇದಾರಲ್ಲ ಅವರು ಇದೇ ಥರ ನೋಡ್ಕೊಂಡು ಒಂದು ಹಬ್ಬದ ಕಾರ್ಯಕ್ರಮ ಆಯಿತು, ಒಂದು ಏನೋ ಒಂದು ಭಗವಂತನ ಯಾರು ಭಕ್ತಿಲಿ ಬಂದಾರಲ್ಲ ಅದು ಇನ್ನಸ್ತಕ್ಕ ನಡೆದೈತ್ರಿ. ಅಲ್ಲಿಂದ ಇಲ್ಲಿ ತಕ್ಕ ದೊಡ್ಡ ಪ್ರಮಾಣ ಬಂದೈತ್ರಿ. ಜಾತ್ರೆ ನೋಡ್ರಿ, ಒಂದು ನಿಮಿಷ ಹೇಳ್ರಿ. ಇಲ್ಲಿ ಭಾರತ ಹುಲಿ ಅಂತ ಒಂದು ಹುಲಿ ಬರ್ತಿದ್ರೆ ಆ ಹುಲಿ ದೊಡ್ಡ ಜಾತ್ರೆ ಆಗ್ತೈತೆ. ಆ ದೊಡ್ಡ ಜಾತ್ರೆ ಆಯ್ತಂದ್ರೆ ರೀ ಅಲ್ಲಿಂದ ಮತ್ತೆ ದುಬಾಯ್ ರಾಜಸ್ಥಾನದ ಆಗ್ತೈತೆ. ದೀಪಾವಳಿ ಮಾನವೀಯ ಹೂವು ಅಂತಂದ್ರೆ ಶ್ರಮ ಆಗ್ತದೆ. ತಡೆದಂದ್ರೆ ಒಂದರೆ ಭಾರತ ಹುಲಿ ತಡೆದಾಗ್ತದೆ. ಪಲ್ಲಕ್ಕಿ ಎಲ್ಲ ಗ್ರಾಮದವರು ಮತ್ತು ಎಲ್ಲ ಇದು ಮಾಡೋರು ಮತ್ತು ಅಲ್ಲಿ ಬರ್ತಾರೆ. ಮತ್ತು ಪಲ್ಲಕ್ಕಿ ಉತ್ಸವ 7 ದೇವ್ರವ್ರು ಕೊಡೋದು ಹಿಂಗೇನು ಇರ್ತೈತೆ ಅಲ್ಲ? ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಮೈಕ್ ಅವ್ರಿಗೆ ಪಲ್ಲಕ್ಕಿ ಉತ್ಸವ ಅಂದ್ರೆ ಏನೈತ್ರಿ, ವರ್ಷಕ್ಕೊಮ್ಮೆ ವರ್ಷ 2 ಸಲ ಬರ್ತಾರೆ. ಮತ್ತು ಅದು ಇಲ್ಲೆಲ್ಲ ಬಂದು ಹೊರಗಿನ ಗುಡಿ ಅಂತ ಐತ್ರಿ, ಅಲ್ಲಿಂದ ಬಂದು ಇಲ್ಲೆಲ್ಲ ಪಲ್ಲಕ್ಕಿ ಯಾರು ಪಲ್ಲಕ್ಕಿ ಅನ್ನೋದು ಏನೈತ್ರಿ ಬೀರದವ್ರ ಪಲ್ಲಕ್ಕಿ ರೀ. ಬೇರೆ ಭಕ್ತರ ಮನೆಗೆ ಆಯ್ತು ಪೂಜಾರ ಮನೆಗೆ ಆಯ್ತು ಎಲ್ಲೂ ಹೋಗಲ್ರಿ. ಅದು ಬಿಟ್ಟರೆ ನಾವು ಬೀರದವ್ರಿಗೆ ಹೋಗೋದಾತಂದ್ರೆ ರೀ ಅವ್ರು ನಮ್ಗೆ ಯಾರ ಒಂದು ಬೆತ್ತ ಏತು ಹೋಗ್ರೆ ಅದಷ್ಟೇ ನೋಡ್ರಿ. ಇಲ್ಲಿ ಅದು ಏನಸ್ತಕ್ಕ ಕೌಲದ ಆಸ್ತಿ ಇಲ್ಲಿ ಕೌಲ ಅದು ಅಂದ್ರೆ ರೀ ಅದು ಆ ದಿನ ತಕ್ಕ ಸುಳ್ಳಾಗಿಲ್ಲ ರೀ. ಮತ್ತು ಮಾಡಬೇಡ ಅಂದ್ರೆ ಕೆಲಸ ಮಾಡಿದವ್ರು ಅದು ಹಾಳಾಗ್ಯಾರ. ಮತ್ತು ಇಲ್ಲಿಂದ ಆ ಮಾಡಂದು ಕೆಲಸ ಏನದವಲ್ಲ ಅವೆಲ್ಲ ಅವ್ರಿಗೆ ಯಶಸ್ವಿಯಾಗ್ಯಾರೆ, ಅವ್ರಿಗೆಲ್ಲ ಚೆನ್ನಾಗಿತ್ತು. ಅದ ಒಂದು ಪವಾಡ ರೀ. ಮತ್ತೇನಿದ್ರೆ ಪವಾಡ ಅಂದ್ರೆ ಅದು ಒಂದು ಸತ್ಯ ದೇವರ ಸತ್ಯ ಯುಗದಾಗ ಶಿವನ ಅವತಾರ ರೀ. ಧೀರದೇವ್ರ ಒಂದು ಹೆಸರಟ್ಟೆ ಹೆಸರು ಚೇಂಜ್ ಇರ್ತಾರೆ. ಒಂದು ವೀರಪ್ಪ ಅಂತ ಹೆಸರು ಏತ್ಕರೆ ಅದು ಶಿವನ ಅವತಾರ ಸಾಕ್ಷಿ ಉದ್ಭವಲಿಂಗ ರೀ. ನಮಸ್ಕಾರ. ಈಗ ಮೂಲತಃ ಹೇಳ್ಬೇಕಂದ್ರೆ ಬೀರದೇವರ ತಾಯಿ ಸೂರಮದೇವಿ, ತಂದೆ ಭರಮದೇವರ. ಆ ಹುಟ್ಟಿದ 13 ದಿವಸಕ್ಕೆ ಬೀರದೇವರ ಅಡವಿಗೆ ಬಿಡ್ತಾರೆ. ಅದು ಮಾವಿಗೆ ದೋಷ ಇದೆ ಅಂತೇಳಿ ಮಾವ ಇಲ್ಲದ ಸಲ್ಲದ ಆರೋಪ ಮಾಡ್ತಾರೆ. ಅದಕ್ಕಾಗಿ ಹುಟ್ಟಿದ 13 ದಿವಸ 13 ದಿವಸಕ್ಕೆ ಕಂದನ ಆರ್ಯನಿಗೆ ಬಿಡ್ತಾರೆ ಬೀರದೇವರು. ಅವಾಗ ಆಡಕ್ಕಾಯ್ತಾ ಅಕ್ಕವ ಮಾಯ ಬರ್ತಾರೆ. ಆಡಕ್ಕಾಯ್ತಾ ಅಕ್ಕವ ಮಾಯ ಬಂದು ಅವರಲ್ಲಿ ವಾದ ಆಗುತ್ತೆ, ಈ ಮಗುನ ಯಾರನ್ನು ತಗೋಬೇಕಂತೇಳಿ. ಅವಾಗ ಐದು ಸುತ್ತು ಹಾಕ್ತಾರೆ. 5 ಸುತ್ತು ಹಾಕಿಬಿಡದೆ ಯಾರು ಮಲಿ ಹಾಲು ಬದಲು ಬೀಳ್ತವೆ ಅವರೇ ಈ ಕೂಸನ್ನು ತಗೋಬೇಕಂತೇಳಿ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ. ಅದರಂತೆ ಅದರ ಪ್ರತಿಜ್ಞೆ ಅಂತೆ ಮಾಯವನ ಮಲಿ ಹಾಲ ಬೀಳ್ತವೆ. ಅದೇ ಬೇದದಕ್ಕಾಗಿ ಅವರು ಅಕ್ಕವ ಮಾಯವ ಅಂತೇಳಿ ಅಲ್ಲಿಂದ ಅವರಿಗೆ ಅವ್ರದ್ದೊಂದು ರೂಢಿ ಇದನ್ನು ಪವಾಡ ಬೆಳ್ಕೊತ ಬರ್ತದೆ. ಅವರು ಅಕ್ಕವ ಮಾಯವಿರೋದು ಚಿಂಚಲಿ, ಬೀರನ್ ದೇವರ ಇಲ್ಲಿರೋದು. ಇಲ್ಲಿ ಹೇಳ್ಬೇಕಂದ್ರೆ ಮೂಲತಃ ಒಬ್ಬರು ದೈತರಿದ್ದರು. ದೈತ ಅಂದರೆ ರಾಕ್ಷಸರು. ಆ ರಾಕ್ಷಸನ ಇವರು ಅಕ್ಕವ ಮತ್ತು ಮಾಯವ ಬೀರದೇವರು ಕೂಡಿ ಮರ್ದನ ಮಾಡ್ತಾರೆ. ಮರ್ದನ ಮಾಡಿ ಆ ದೈತನ ಗುಡಿ ಇನ್ನೋದ್ರು ಇಲ್ಲೇ ಇದೆ, ಹಾಳಾಗಿದೆ. ಅದು ಹಾಳಾಗಿ ಅವನದು ಗದ್ದಿಗಲ್ಲು ಅಲ್ಲಿ ಮಾಯವನ ಸ್ಥಳದಲ್ಲಿ ಬಚ್ಚಲಗಲ್ಲಾಗಿದೆ. ಇಲ್ಲಿ ನಮ್ಮ ಬೀರಪ್ಪನಲ್ಲಿ ಆನೆಗೆ ಇದಕ್ಕೆ ಜಂಡ ಕೆಟ್ಟಿಗೆ ಆನೆಗಲ್ಲೆಲ್ಲ ಬಂದು ಹಚ್ಕೊಂಡು ಬಿದ್ದಿದ್ದಾವೆ.